ಜನಸ್ಪಂದನ ವಾಹಿನಿ ವೀಕ್ಷಕರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ್ ಮಹಿಳೆಯರಿಗೆ ಮಹಿಳಾ ದಿನಾಚರಣೆ ಶುಭಾಶಯ ಕೋರಿದ ಶಾಸಕ ಆರ್. ವಿ. ದೇಶಪಾಂಡೆ ಹಳಿಯಾಳದ ತಮ್ಮ ಸ್ವಗೃಹ ಕಚೇರಿಯಲ್ಲಿ ಮಹಿಳೆಯರಿಗೆ ಮಹಿಳಾ ದಿನಾಚರಣೆ ಶುಭಾಶಯಗಳು ಕೋರಿ ಮಹಿಳೆಯರಿಗಾಗಿ ವಿಶೇಷ ಸ್ಥಾನಮಾನ ಮತ್ತು ಹೆಚ್ಚಿನ ರಕ್ಷಣೆ ಮತ್ತು ಸವಲತ್ತುಗಳನ್ನು ಕೊಡುವ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಾಗಿ ಕಾನೂನಿನಲ್ಲಿ ಹೆಚ್ಚಿನ ರಕ್ಷಣೆ ಮಾಡುವಂತೆ ಕಾನೂನಿನ ಅವಶ್ಯಕತೆ ಇದೆ ಎಂದು ಶಾಸಕರಾದ ಆರ್. ವಿ. ದೇಶಪಾಂಡೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಏನು ಮಾತನಾಡಿದ್ದಾರೆ ನೋಡೋಣ. ಮಹಿಳಾ ದಿನಾಚರಣೆ ಆಚರಿಸಲಾಯಿತು. ಹಾಗಾಗಿ ಈ ಸಂದರ್ಭದಲ್ಲಿ ಮಹಿಳೆಯರು ಇನ್ನೂ ಕ್ರಿಯಾಶೀಲಾಗಿ ಸಾಮಾಜಿಕ, ಶಿಕ್ಷಣ, ಆರ್ಥಿಕ, ರಾಜಕೀಯ ಕ್ಷೇತ್ರದಲ್ಲಿ ಬರಬೇಕು. ಮಹಿಳೆಯರ ಮೇಲೆ ಕೆಲವು ಸತಿ ಕೇಳ್ತಾ ಇರ್ತೇವೆ, ಇಲ್ಲಿ ಅಲ್ಲಿ ದೌರ್ಜನ್ಯಗಳು, ನೀವು ಕಠೋರ ಕಾನೂನು ಮಾಡಿದ್ರು ಸಹ ಆಗ್ತಾ ಇವೆ. ಅದರ ಬಗ್ಗೆ ಸರ್ಕಾರ, ಭಾರತ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳು ಇರ್ಬೋದು, ಇನ್ನೂ ಕಠೋರ ಕಾರ್ಯಕ್ರಮ ಕಾನೂನುಗಳು ತಂದು ಇಂಥ ಯಾವುದೂ ಮಹಿಳೆಯರ ಮೇಲೆ ಅತ್ಯಾಚಾರ, ಅನ್ಯಾಯ, ದುರ್ವರ್ತನೆ ಆಗಬಹುದು ಆ ದಿಕ್ಕಿನಲ್ಲಿ ಕ್ರಮ ಕೈಗೊಳ್ಳಬೇಕಂತ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರವೂ ಸಹ ಒತ್ತಾಯಿಸ್ತಾ ಇದ್ದೇನೆ. ಸಾಮಾಜಿಕ ಕ್ಷೇತ್ರ, ಯಾಕಂದರೆ ಕಡ್ಡಾಯವಾಗಿ ನಮ್ಮ ಸರ್ಕಾರ ಇದ್ದಾಗ ಕಡ್ಡಾಯವಾಗಿ ನಾವು ಮೀಸಲಾತಿ ಕೊಟ್ಟಿದ್ದೇವೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಪಂಚಾಯತ್. ಹಾಗಾಗಿ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸಾಮಾಜಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆದರೆ ಅದು ಸಾಲದು. ಅವರು ಸ್ವಲ್ಪ ಹೆಚ್ಚಿನ ಆಸಕ್ತಿ ತಗೊಂಡು ಈ ಕಾರ್ಯಕ್ರಮಗಳು ಎಲ್ಲ ತಿಳ್ಕೊಂಡು ಅವರು ಹೆಚ್ಚಿನ ಆಸಕ್ತಿ ತಗೊಳ್ಬೇಕಾಗ್ತದೆ. ಅದಕ್ಕೆ ಪುರುಷರು ಸಹ ಸಂಪೂರ್ಣವಾದ ಬೆಂಬಲ ಸಹಕಾರ ನೀಡಬೇಕಾಗ್ತದೆ.